ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಕನ್ನಡದಲ್ಲಿ ಪತ್ರಿಕೆಗಳ ಮಹತ್ವ ಈ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪೀಠಿಕೆಯನ್ನು ನೋಡಿ. ದೈನಂದಿನ ಆಗು ಹೋಗುಗಳನ್ನು, ಸುದ್ದಿ ಸಮಾಚಾರಗಳನ್ನು ತಿಳಿಸುವ ಮಾಧ್ಯಮವೇ ಪತ್ರಿಕೆ. ಸಮೂಹ ಮಾಧ್ಯಮಗಳಲ್ಲಿ ಅತ್ಯಂತ ಹಳೆಯ ಮಾಧ್ಯಮವೆಂದರೆ ಅದು ಪತ್ರಿಕೆ. ವಿದ್ಯನ್ಮಾನ ಕಾಲದಲ್ಲಿಯೂ ಪತ್ರಿಕೆಗಳು ಮಹತ್ವದ ಸ್ಥಾನ ಪಡೆದಿದೆ. ಇದರ ಬೆಳವಣಿಗೆಯನ್ನು ನೋಡಿ ಮಕ್ಕಳ. ಪತ್ರಿಕೆಗಳು ಸುದ್ದಿ ಸಮಾಚಾರಗಳ ಮೂಲ ಪ್ರತಿಬಿಂಬವಾಗಿದೆ. ದೇಶ ವಿದೇಶಗಳ ಸಮಾಚಾರವನ್ನು ದಿನನಿತ್ಯ ಕೊಡುವುದರ ಜೊತೆಗೆ ಕತೆ, ಕವನ, ಕಾದಂಬರಿ, ಇತಿಹಾಸ, ಮನೋರಂಜನೆ, ಸಾಹಿತ್ಯ, ಕ್ರೀಡೆ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಮುಂತಾದ ವಿಷಯಗಳನ್ನು ಜನರಿಗೆ ತಿಳಿಸುತ್ತದೆ. ಇದರಿಂದ ಜನರಿಗೆ ವಿಷಯದ ಜ್ಞಾನ ನೀಡುತ್ತದೆ. ಓದುವ ಆಸಕ್ತಿ ಇರುವವರಿಗೆ ಮೂಲ ಅವಶ್ಯಕತೆಗಳಲ್ಲಿ ಪತ್ರಿಕೆಯೂ ಒಂದಾಗಿ ಪರಿಣಮಿಸಿದೆ. ಒಂದು ದಿನ ಪತ್ರಿಕೆ ಬರದೇ ಇದ್ದಲ್ಲಿ ಕಸಿವಿಸಿಯಾಗುತ್ತದೆ. ಪ್ರತಿನಿತ್ಯ ಪತ್ರಿಕೆಗಳನ್ನು ಓದುವುದರಿಂದ ವಿಚಾರವಂತರಾಗುತ್ತಾರೆ. ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ ಮುಂತಾದ ಪತ್ರಿಕೆಗಳು ಪ್ರಸಾರವಾಗುತ್ತದೆ. ಕನ್ನಡದಲ್ಲಿ ಪ್ರಜಾವಾಣಿ, ಉದಯವಾಣಿ, ವಿಜಯವಾಣಿ ಮುಂತಾದ ಪತ್ರಿಕೆಗಳು ದಿನನಿತ್ಯ ಓದುಗರನ್ನು ತಲುಪುತ್ತದೆ. ಭಾರತದ ಮೊದಲ ಪತ್ರಿಕೆ ಬಂಗಾಳ ಗೆಜೆಟ್ ಹಾಗೂ ಕನ್ನಡದಲ್ಲಿ ಮಂಗಳೂರು ಸಮಾಚಾರ. ಹೀಗೆ ಸ್ವಾತಂತ್ರ್ಯ ಕಾಲದಿಂದ ಬೆಳೆದು ಬಂದ ಪತ್ರಿಕೆ ಮೊದಲು ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವದ 4ನೆಯ ಅಂಗವಾಗಿದೆ. ಉಪಸಂಹಾರವನ್ನು ನೋಡಿ ಮಕ್ಕಳ. ಪತ್ರಿಕೆಗಳು ವಿಚಾರಶಕ್ತಿಯ ಆಕರಗಳು, ಜ್ಞಾನಾರ್ಜನೆಯ ಪ್ರಬಲ ಮಾಧ್ಯಮ. ಆದ್ದರಿಂದ ವಿದ್ಯಾರ್ಥಿಗಳು, ಸಾರ್ವಜನಿಕರು ದಿನನಿತ್ಯ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಪತ್ರಿಕೆಗಳನ್ನು ಓದಿ ವಿಚಾರವಂತರಾಗಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಕನ್ನಡದಲ್ಲಿ ಪತ್ರಿಕೆಗಳ ಮಹತ್ವ ಈ ಒಂದು ಪ್ರಬಂಧ ಮುಕ್ತಾಯಗೊಂಡಿದೆ ಮಕ್ಕಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋವನ್ನು ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.